ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನದು ಏನದು ಗೌರಿ ಎಲ್ಲಿಗಪ್ಪ ಹೋಗ್ಬಿಟ್ರು? ಶಾಕ್ ಆಗ್ತದಾರಲ್ಲ ಅಪ್ಪು ಹಾಗೆ ತಂಗಿ ಅರ್ಚನಾ ಕೂಡ. ಹಾಗಿದ್ರೆ ಇಲ್ಲಿ ಮಂಗಳಮ್ಮ ಮನೆಗೆ ಬಂದಿದ್ಯಾರು? ಆ ಕಡೆ ಆಗ್ತಿರೋದೇನು? ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಅಪ್ಪು ಗೌರಿ ಮದುವೆ ಯಾವಾಗೇ ಬಿಡುತ್ತೆ ಅಂತ ಅಂದ್ಕೊಂಡ್ರೆ ಎರಡು ಮನೆಗಳ ನಡುವೆ ದೊಡ್ಡದು ಜಗಳಾನೇ ಆಗ್ಬಿಡುತ್ತೆ. ಇದ್ರ ಪರಿಣಾಮವಾಗಿ ಈ ಕಡೆ ಮಂಗಳಮ್ಮ ಹಾಸ್ಪಿಟಲೈಸ್ ಆಗಬೇಕಾಗತ್ತೆ, ಆ ಕಡೆ ಗೌರಿ ಮನೇಲಿ ಒಂದು ದೊಡ್ಡ ಯುದ್ಧ ರಣರಂಗನೆ ನಡೆದು ಹೋಗುತ್ತೆ, ಯುದ್ಧ ಭೂಮಿ ಆಗಿಬಿಡುತ್ತೆ ಮನೇನೆ. ಹಾಗಿದ್ರೆ ಏನಪ್ಪ ಆಯಿತು ಅಂತ ಅಂದ್ಕೊಂಡ್ರೆ ಅಲ್ಲಿ ರಮಾ ಅವರು ತನ್ನ ಮಗಳನ್ನ ಮದುವೆ ಮಾಡಲೇಬೇಕು, ಈ ರೀತಿ ಗೌರಿ ಮದುವೆ ಆಗ್ತಾ ಇದ್ರೆ ನನ್ನ ಮಗಳು ನಾ ಹೇಗೆ ಮದುವೆ ಮಾಡಿಸ್ಲಿ, ನನ್ನ ಮಗಳು ಸವಿನ ಮದುವೆ ಆಗಲೇಬೇಕು ಮೊದಲು ಮಾಣಿಕೆ, ನಮ್ಮಿಂದ ಇನ್ನೂ ಸಹಿಸೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ರೆ ಯಾವುದೇ ಕಾರಣಕ್ಕೂ ಅಪ್ಪನ ಮದುವೆ ಮಾಡ್ಕೊಳ್ಳೋದಿಲ್ಲ, ನಾವು ಮದುವೆ ಮಾಡಿಸೋದಿಲ್ಲ ಅಪ್ಪುಗೆ ಅಂತ ಇಡೀ ಮನೆ ಹೇಳುತ್ತಾ. ಅದರಲ್ಲಿ ಮಾಣಿಕ್ಯ ಅಂತೂ ಯಾರು ಹೇಳಿದ್ದು, ನನ್ನ ತಂಗಿ ಮದುವೆ ಆಗದೆ ಇದ್ರು ಕೂಡ ನಾನಿನ್ ಸವಿನ ಮದುವೆ ಆಗಲ್ಲ, ನಾನಿನ್ ಸವಿನ ಮದುವೆ ಆಗ್ತೀನಿ ಅಂತ ಹೇಳಿದ್ನ ಅಂತಂದ್ರೆ ಆ ಸವಿ ಅಂತೂ ನಾನು ನಿನ್ನನ್ನೇ ಮದುವೆ ಆಗೋದು, ಏನಿದು ಚಿಕ್ಕದ್ರಿಂದ ಹೇಳ್ಕೊಂಡು ಬಂದಿಲ್ವಾ, ನಾನು ನಿನ್ನನ್ನೇ ಮದುವೆ ಆಗೋದು, ನನಗೆ ನಿನ್ನಂದ್ರೆ ತುಂಬಾ ಇಷ್ಟ, ನೀನು ಮದುವೆ ಆಗಿಲ್ಲ ಅಂದರೆ ನಾನು ಬದುಕೋದೇ ಇಲ್ಲ ಅಂತ ಹೇಳ್ಬಿಡ್ತಾಳೆ. ಜೊತೆಗೆ ಇದಕ್ಕೆಲ್ಲ ಕಾರಣ ನೀನೇ ಅಂತ ಹೇಳಿ ರಮಾ ಅವರು ಕೂಡ ಈ ಕಡೆ ಬೈತಾರೆ. ಈ ಕಡೆ ಗೌರಿ ನಾನು ಮದುವೆನೇ ಆಗಲ್ಲ ಅನ್ನೋ ಡಿಸಿಷನ್ ತೊಗೊಂಡ್ರು ಕೂಡ ಯಾರು ಅವಳ ಡಿಸಿಷನ್ಗೆ ಬೆಲೆ ಕೊಡೋದಿಲ್ಲ. ನಂತರ ಇದು ಯಾಕೆ ನನ್ನಿಂದನೇ ಆಗ್ತದೆ, ಯಾಕೆ ಇದು ಎಲ್ಲವೂ ಕೂಡ ನಾನು ಏನು ತಪ್ಪು ಮಾಡಿದ್ದೀನಿ, ಅಮ್ಮ ಬಿಟ್ಟು ಹೋದ್ಲು, ನನಗೆ ಯಾಕೆ ಕಾಯಿಲೆ ಬಂತು ಅಂತ ತುಂಬಾ ನೊಂದ್ಕೋತಾಳೆ. ಆ ಕಡೆ ಮಂಗಳಮ್ಮ ಅವ್ರು ಕೂಡ ಅಲ್ಲಿ ಅಪ್ಪುನ ಮದುವೆ ಆಗಲೇಬೇಕು ನೀನು ಅಂತ ಹೇಳ್ತಾರೆ. ಶ್ರೀಮಂತರು ಮನೆಯವರೆಲ್ಲ ಬಡವ್ರ ಮನೆಯವ್ರು ತರ್ತೀನಿ ಅಂದರೂ ಕೂಡ ಇಲ್ಲಿ ಅಪ್ಪು ನನಗೆ ಮದುವೆ ಅನ್ನೋದೇ ಬೇಡ, ನಾನು ನಿನ್ನನ್ನೇ ನೋಡ್ಕೊಂಡಿರ್ತೀನಿ, ಇವತ್ತು ನನಗೆ ಎಷ್ಟು ಕೈಕಾಲು ನಿಂತು ಹೋಗಿತ್ತು ಗೊತ್ತಾ, ನನ್ನನ್ನು ನೋಡ್ಕೊಳ್ಳೋದೆ ನನ್ನ ಜವಾಬ್ದಾರಿ, ನೀನು ಆರೋಗ್ಯವಾಗಿರಬೇಕು ಅಷ್ಟೇ ಅಂತಿದ್ರೆ ಅತ್ತೆ ಕೂಡ ಹೌದು, ನಮ್ಮ ಹುಡುಗಂಗೆ ತುಂಬಾ ಜವಾಬ್ದಾರಿ ಇದೆ, ಹೆಂಡತಿ ಬಂದರೆ ಅದನ್ನೇ ನೋಡ್ಕೋಬೇಕಾಗತ್ತೆ, ಆಮೇಲೆ ನಮ್ಮ ಅದಕ್ಕಿನ ಯಾರು ನೋಡ್ಕೋತಾರೆ, ಅವ್ನು ಸರಿಯಾದ ಡಿಸಿಷನ್ನೇ ತಗೋತಿದ್ದಾರೆ ಅಂದಾಗ ಈ ಕಡೆ ಮಂಗಳಮ್ಮರು ಗೊತ್ತು, ಇವ್ರು ಎಲ್ಲರೂ ಕೂಡ ಅವರ ಬೆಳೆಕಾಳು ಬೇಯಿಸ್ಕೊಳ್ಳೋದಕ್ಕೆ ಈ ರೀತಿ ಮಾತಾಡ್ತಿದ್ದಾರೆ, ಅವ್ರಿಗೆ ಯಾವುದೇ ರೀತಿ ನನ್ನ ಮಗನ ಮೇಲೆ ಕನಸನಿಲ್ಲ ಅಂತ. ಅದಕ್ಕೋಸ್ಕರನೇ ನಾನು ಸಾಯೋದ್ರ ಒಳಗಡೆ ಒಂದು ಒಳ್ಳೆ ಹುಡುಗಿನ ನನ್ನಂಥವಳನ್ನೇ ತಂದು ನನ್ನ ಮಗನಿಗೆ ಮದುವೆ ಮಾಡಿ ಅವನ ಜುಟ್ಟನ್ನು ಅವಳ ಕೈ ಕೊಡಬೇಕು, ಇಲ್ಲ ಅಂದರೆ ಇಡೀ ಊರವರು ನನ್ನ ಮಗನ ಮುಗಿಸ್ಬಿಡ್ತಾರೆ, ಎಲ್ಲರೂ ಕೂಡ ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಅಂತ. ನಂತರ ಈ ಕಡೆ ಅಪ್ಪು ಮಾತ್ರ ಸುತಾರ ಮದುವೆಗೆ ಒಪ್ಕೊಳ್ಳೋದೇ ಇಲ್ಲ, ಇನ್ನೂ ನನಗೆ ನೀನು ಫೋರ್ಸ್ ಮಾಡೋಂಗಿಲ್ಲ ಅಂತದಾಗೆ ಮಂಗಳಮ್ಮವ್ರಿಗೆ ಸಿಟ್ಟು ಕೋಪ ಬಂದಿದ್ದ ತಡ ರೂಮ್ಗೆ ಹೋಗಿ ಲಾಕ್ ಹಾಕೊಂಡ್ಬಿಡ್ತಾರೆ. ಈ ಕಡೆ ಮಂಗಳಮ್ಮ ಕೋಪದಲ್ಲಿ ಏನಾದರೂ ಮಾಡ್ಕೊಂಡ್ಬಿಟ್ರೆ ಅಂತ ಹೇಳಿ ಫ್ರೆಂಡ್ಸ್ಗಳು, ಅಪ್ಪು, ಮಗಳು, ಹಾಗೆ ಈ ಮನೆಯವ್ರು ಎಲ್ಲರೂ ಕೂಡ ಹೋಗಿ ಡೋರ್ನ ನಾಕ್ ಮಾಡ್ತಿದ್ದಾರೆ. ಅಮ್ಮ ದಯವಿಟ್ಟು ಬಾಗಿಲು ತೆಗಿ, ದಯವಿಟ್ಟು ತೆಗಿ, ನೀನು ಮಾತು ಕೇಳ್ತೀನಿ ತೆಗಿ ಅಂತ ಅಪ್ಪು ಹೇಳ್ತಿರ್ಲಾಗಿ ಅಮ್ಮ ಮಂಗಳಮ್ಮ ಅವರು ಕೂಡ ಡೋರ್ನ ಓಪನ್ ಮಾಡ್ತಾರೆ. ನೋಡು ಒಂದು ಮಾತು ಹೇಳ್ತೀನಿ, ನನಗೆ ಮಾತು ಕೊಡು, ನಾನು ತೋರಿಸೋ ಹುಡುಗಿನ ನೀನು ಮದುವೆ ಆಗಬೇಕು, ನಾನು ಶ್ರೀಮಂತರ ಮನೆಗೆ ಹೋಗಲ್ಲ, ಬಡವ್ರ ಮನೆಯಿಂದ ಒಂದು ಒಳ್ಳೆ ಹೆಣ್ಮಗಳನ್ನ ತಂದು ನಿನಗೆ ಮದುವೆ ಮಾಡಿಸ್ತೀನಿ, ದಯವಿಟ್ಟು ನನಗೆ ಮಾತು ಕೊಡು ಅಂತ ಹೇಳ್ತಾರೆ, ಇಲ್ಲಾಂದ್ರೆ ಖಂಡಿತ ನನಗೇನು ಮಾಡ್ಕೋತೀನಿ ನನಗೆ ಗೊತ್ತಿಲ್ಲ ಅಂತ. ಆಗ ಅಪ್ಪು ಕೂಡ ಅನಿವಾರ್ಯವಾಗಿ ಮಂಗಳಮ್ಮ ಅವ್ರಿಗೆ ಮಾತು ಕೊಡಲೇಬೇಕಾಗುತ್ತೆ. ಮಾತು ಕೊಡ್ತಿದ್ದಾಗೆ ಅಮ್ಮಂಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ನಂತರ ಈ ಕಡೆ ಅಪ್ಪ ಅಂದರೆ ಗೌರಿ ತಂದೆ, ಏನಿದು ದೇವ್ರೆ ನನ್ನ ಮಗಳಿಗೆ ಯಾಕಿಂತ ಪರಿಸ್ಥಿತಿ ತಂದುಬಿಟ್ಟ, ಇವತ್ತು ಮದುವೆ ಆಗತ್ತೆ, ನಿಶ್ಚಯ ಆಗತ್ತೆ ಅಂತ ಅಂದ್ಕೊಂಡಿದ್ದೆ, ನೀನು ಕೊಟ್ಟು ಪ್ರಸಾದ, ನೀನು ಹೇಳಿದ ಮಾತು ಎಲ್ಲ ಕೂಡ ಸುಳ್ಳು, ಇನ್ನು ನಾನು ನಿನ್ನನ್ನು ನಂಬೋದೇ ಇಲ್ಲ ಅಂತ ದೇವ್ರ ಮುಂದೆ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ, ಯಾಕೆ ಪ್ರಸಾದ ಸುಳ್ಳು ಅಂತಿದ್ಯಾ, ದೇವ್ರು ತೋರಿಸಿದ್ದೆ ಅಪ್ಪು ಇರಬಹುದಲ್ವಾ, ಅಪ್ಪುನೇ ಆ ವಜ್ರ ಇರಬೇಕಲ್ವಾ, ಅವ್ನು ನಿನ್ನ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕೆಲಸ ಮಾಡ್ತಿರ್ಬೋದು, ಆದರೆ ಇವತ್ತು ನಿನ್ನ ಸ್ಥಾನಮಾನ ಉಳ್ಕೊಂಡಿದೆ, ನಿನ್ನ ಪ್ರಿಂಟಿಂಗ್ ಪ್ರೆಸ್ ಆ ರೀತಿ ಹೋಗ್ತದೆ, ಇಡೀ ಊರ ಜನಕ್ಕೆ ಕೆಡಕಾಗ್ತಿಲ್ಲ ಅಂದರೆ ಅದಕ್ಕೆ ಕಾರಣ ನಮ್ಮ ಅಪ್ಪು ವಜ್ರನೇ ದೇವರು ನಿನಗೆ ಪ್ರಸಾದ ಅಂತ ಕೊಟ್ಟಿರ್ಬಹುದಲ್ವಾ, ನೀನು ಯಾಕೆ ಅದನ್ನು ತಪ್ಪು ತಿಳ್ಕೊತಿದ್ಯಾ ಅಂತದಾಗೆ ಅಣ್ಣ ಮಾಣಿಕ್ಯ ಬಂದಿದೆ, ಏನು ನನ್ನ ತಂಗಿನ ಅಪ್ಪಗೆ ಮದುವೆ ಮಾಡಬೇಕು ಅಂತಿದ್ದೀರಾ, ಇವತ್ತಿನ ಮನಸ್ಥಿತಿ ನಿಮಗೆ ಗೊತ್ತಿದೆಯಾ, ನೀವು ಹೇಳ್ದಂಗೆಲ್ಲ ಆಗಲ್ಲ, ಅವ್ರವ್ರದ್ದೇ ಆದ ಆಕಾಂಕ್ಷೆ ಆಸೆ ಇರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕಾಗುತ್ತಾ, ಸ್ಟ್ಯಾಂಡರ್ಡ್ ಮ್ಯಾಚ್ ಆಗಬೇಕಾಗುತ್ತಾ, ಅದನ್ನೆಲ್ಲ ಬಿಟ್ಟು ಈಗ ಅಪ್ಪನ ನನ್ನ ತಂಗಿಗೆ ಮದುವೆ ಮಾಡಿಸ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ನಾನು ಒಪ್ಪೋದಿಲ್ಲ, ನಮ್ಮ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕೆಲಸ ಮಾಡ್ತಿರೋ ಅವನಿಗೆ ನನ್ನ ತಂಗಿ ಜೋಡಿನೇ ಅಲ್ಲ ಅಂತ ಹೇಳ್ತಾರೆ. ಇದನ್ನು ನೀವು ಇವತ್ತಿಗೆ ಮರ್ತ್ಬಿಡಿ ಅಂತ ಕೂಡ ಹೇಳಿ ಹೋಗ್ಬಿಡ್ತಾರೆ ಮಾಣಿಕ್ಯ. ನಂತರ ಈ ಕಡೆ ಸವಿ ಕೂಡ ಬಾಗ್ಲು ಹಾಕ್ಕೊಂಡು ಹುಚ್ಚಿ ಥರ ಕುಣಿತಿದ್ದಾಳೆ, ಸತ್ತು ಹೋಗ್ಬಿಡ್ತೀನಿ ಅಂತದಾಳೆ. ಆಗ ಇಲ್ಲಿ ಗೌರಿ ಕೂಡ ಡೋರ್ನ ಓಪನ್ ಮಾಡಿಸಿ ಅವಳಿಗೂ ಕೂಡ ತನ್ನ ಅಣ್ಣನ ಜೊತೆ ನಿನ್ನ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಮಾತು ಕೊಡ್ತಾಳೆ. ಈ ಕಡೆ ಬೆಳ್ಳಂಬೆಳಿಗ್ಗೆ ಆಗ್ತದಾಗೆ ಕಾಲೇಜ್ಗೆ ಹೊರಟಿರೋ ಅವಳ ಹತ್ರ ಬಂದು ಸವಿ ನೀನು ಮಾತಾಡ್ತೀನಿ ಅಂತ
ಮಾಣಿಕ್ಯನ ಜೊತೆ ಮಾತಾಡ್ದೆ ಕಾಲೇಜ್ಗೆ ಹೋಗ್ತಿದ್ಯಾ ಅಂದಾಗ ಕಾಲೇಜ್ಗೆ ಹೋಗ್ತೀನಿ, ಸಂಜೆ ಬಂದು ಮಾತಾಡ್ತೀನಿ ಆಯಿತಾ ಸವಿ ಅಂದಾಗ, ಇಲ್ಲ ಅದೆಲ್ಲ ಆಗೋದಿಲ್ಲ ಅಂದಾಗ, ಏನು ಚೇಂಜ್ ಆಗಿಬಿಡುತ್ತೆ ಅಂತ. ನೀನು ಎಲ್ಲ ನಾಟಕ ಮಾಡ್ತಿದ್ಯಾ, ಮಾತು ಕೊಟ್ಟಿದ್ದೆಲ್ಲ ಸುಳ್ಳೇನಾ, ಹಾಗಾದರೆ ನಾನು ಬದುಕಲ್ಲ ಅಂತ ಹೇಳ್ತಿದ್ದಾಗೆ ಸರಿ ಆಯಿತು, ಈಗಲೇ ಹೋಗಿ ಮಾತಾಡ್ತೀನಿ ಅಂತ ಹೇಳ್ತಾಳೆ ಸವಿಗೆ. ನಂತರ ಸರಿ ಆಯಿತು, ಹೋಗಿ ಮಾತಾಡು, ಮಾಣಿಕ್ಯ ಅಲ್ಲಿದ್ದಾನೆ ಅಂದಾಗ ಇನ್ನೇನು ಮಾಡೋಕ್ಕಾಗುತ್ತಾ. ಸವಿಗೋಸ್ಕರ ಗೌರಿ ಹೋಗಿ ಅಣ್ಣನ ಜೊತೆ ಮಾತಾಡ್ತಿದ್ದಾಳೆ. ಅಣ್ಣ ನಾನು ನಿನ್ನ ಜೊತೆ ಮಾತಾಡಬೇಕು ಅಂದಾಗ, ಏನು ಗೌರಿ ಅಂದಾಗ, ಅದು ನಿನ್ನ ಮದುವೆ ಅಂದಾಗ, ನೋಡು ಗೌರಿ ನಿನ್ನ ಮದುವೆ ವಿಷಯ ಮಾತಾಡೋಕೆ ಬಂದಿದ್ರೆ ದಯವಿಟ್ಟು ಮಾತಾಡಬೇಡ ಅಂತ ಹೇಳ್ತಿದ್ದಾರೆ. ಅದು ಆಗಲ್ಲ ಅಣ್ಣ, ನಾನೇನು ಮದುವೆ ಆಗಲ್ಲ, ನೀನು ಮತ್ತು ಸವಿ ಮದುವೆ ಆಗಿ ಅವಳು ನಿನಗೋಸ್ಕರ ಎಷ್ಟು ದಿನ ಕಾಯ್ತಾಳೆ ಅಂದಾಗ, ಏನಿದು ನಾನು ನಿನ್ನನ್ನು ಮದುವೆ ಇಂಥವ್ನೇ ಆಗಬೇಕು ಅಂತ ಫೋರ್ಸ್ ಮಾಡಿದ್ನ, ನಿನಗೂ ಕೂಡ ನಿಂದೆ ಆಸೆ ಆಕಾಂಕ್ಷೆಗಳು ಇರತ್ತಲ್ವ, ಇಂಥದ್ದೇ ಹುಡುಗ ಇರಬೇಕು ಹೀಗೆ ಇರಬೇಕು ಅಂತ, ಹಾಗೆ ನನಗೂ ಆಸೆ ಆಕಾಂಕ್ಷೆ ಇರತ್ತೆ, ಅದನ್ನು ಬಿಟ್ಟು ಈ ರೀತಿ ಒತ್ತಾಯದಲ್ಲಿ ಇಂಥವನ್ನೇ ಮದುವೆ ಮಾಡ್ಕೋಬೇಕು ಅನ್ನೋದು ತಪ್ಪಲ್ವ ಅಂತಿದ್ರೆ, ಹೌದು ಹಣ ನೀನೇನೋ ಹೇಳೋದು ಸರಿ, ಆದರೂ ಕೂಡ ಸವಿ ಅಂಥದ್ದಾಗಿ ಯಾವ ಸವಿ ವಿಷಯದಲ್ಲಾದರೂ ಅಷ್ಟೇ. ಇನ್ನೊಂದು ಮಾತು ಹೇಳ್ತದೆ ಅಂತ ತಿಳ್ಕೊ, ಯಾವುದೇ ಕಾರಣಕ್ಕೂ ನಿನ್ನ ಮದುವೆ ಆಗದೆ ನಾನಂತೂ ಮದುವೆ ಆಗಲ್ಲ, ಅದರಲ್ಲೂ ಸವಿನ ಮದುವೆ ಆಗ್ತೀನಿ ಅಂತಾನೆ ಅನ್ಕೋಬೇಡ. ಯಾವುದೇ ಕಾರಣಕ್ಕೂ ನನ್ನ ಮನಸ್ಸಲ್ಲಿ ಅವಳ ಬಗ್ಗೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ. ಅವಳೊಂದು ಪುಟ್ಟ ಹುಡುಗಿ, ಹೇಳಿಕೆ ಮಾತು ಕಟ್ಕೊಂಡು ಈ ರೀತಿ ಆಡ್ತಿದ್ದಾಳೆ, ಅವಳ ತಲೆಯಲ್ಲಿ ಏನೂ ಇಲ್ಲ, ಎಲ್ಲ ಕೂಡ ಇನ್ನೊಬ್ರು ಹೇಳ್ಕೊಡೋದಷ್ಟೇ, ಅವಳಿಗೆ ಮೆಚ್ಯೂರಿಟಿ ಇಲ್ಲ. ನಿನಗೆ ಮೆಚುರಿಟಿ ಇದೆ ಅಲ್ವಾ, ದಯವಿಟ್ಟು ಅರ್ಥ ಮಾಡ್ಕೋ ಗೌರಿ, ನಾನು ಏನು ಹೇಳ್ತಿದ್ದೀನಿ ಅಂತ. ದಯವಿಟ್ಟು ನನಗೆ ಫೋರ್ಸ್ ಮಾಡೋಕ್ಕೆ ಬರಬೇಡ. ಮದುವೆ ವಿಷಯದಲ್ಲಿ ನಮಗೆ ಆದ ಆಸೆ ಆಕಾಂಕ್ಷೆಗಳೇ ಇರುತ್ತೆ. ಅವಳಿಗೆ ಮೈಂಡಲ್ಲಿ ಏನೂ ಇಲ್ಲ, ಅವಳಿಗೆ ಒಬ್ಬ ಒಳ್ಳೆ ಗಂಡ ಸಿಕ್ಕಿದ್ರೆ ಸಾಕು, ಅವಳಿಗೆ ಒಳ್ಳೆ ಗಂಡ ಸಿಗ್ತಾನೆ. ಇನ್ನೂ ಕೂಡ 20 ವರ್ಷದ ಹುಡುಗಿ, ಅದು ಮೆಚುರಿಟಿ ಕೂಡ ಆಗಿಲ್ಲ. ನನಗೆ ನನ್ನ ಹುಡುಗಿ ಹೀಗೆ ಇರಬೇಕು ಅಂತ ಆಸೆ ಇದೆ, ನನ್ನ ಹುಡುಗಿ ಹಾಗಿರಬೇಕು, ಎಜುಕೇಟೆಡ್ ಆಗಿರಬೇಕು, ಅವಳ ಮೈಂಡ್ ಸೆಟ್ ಈ ಥರ ಇರಬೇಕು, ಎಲ್ಲ ಇದೆ. ಯಾವುದೇ ಕಾರಣಕ್ಕೂ ನಾನು ಅವಳ ಮದುವೆ ಆಗೋ ಮಾತೇ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊ ಅಂತ ಹೇಳಿ ತಂಗಿಗೆ ಅರ್ಥ ಮಾಡ್ಸೋಕೆ ಮುಂದಾಗ್ತಿದ್ದಾರೆ. ಈ ಕಡೆ ಆ ಮಾತನ್ನು ಕೇಳಿದ್ದೆ ಸವಿ ಹುಚ್ಚಿ ಥರ ಆಡ್ತಿದ್ದಾಳೆ. ಈ ಕಡೆ ಅಣ್ಣ ಮಾತ್ರ, ನೋಡು ಗೌರಿ ಇನ್ನು ಮುಂದೆ ನನ್ನ ಹತ್ರ ಈ ವಿಷಯ ಮಾತಾಡೋಕ್ಕೆ ಬರಬೇಡ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ಗೌರಿ ಸವಿನ ನೋಡ್ತಿದ್ದಾಗೆ ಸವಿ ತುಂಬಾ ಅಪ್ಸೆಟ್ ಆಗಿರೋದು ಗೊತ್ತಾಗುತ್ತೆ. ಏನೇ ಸಮಾಧಾನ ಮಾಡೋಕೆ ಹೋದ್ರೂ ಕೂಡ ಆಕೆ ಸಮಾಧಾನ ಆಗೋದಿಲ್ಲ ಅನ್ನೋದು ಅರ್ಥ ಆಗುತ್ತೆ. ನಂತರ ಈ ಕಡೆ ಕಾಲೇಜ್ಗೆ ಹೊರಟಿರೋ ಗೌರಿ ಕಾಲೇಜ್ಗೆ ಹೋಗ್ದೆ ಫೈನಲಿ ಅಪ್ಪು ಮನೆ ಕಡೆ ಹೊರಟಿದ್ದಾಳೆ. ಈ ಕಡೆ ರಚನಾಗ್ ಮೊದಲೇ ಗೌರಿ ಕಂಡ್ರೆ ಆಗಲ್ಲ, ಗೌರಿ ಖಂಡಿತ ನನಗೆ ತೊಕ್ಕರ್ ಕೊಡ್ತಾಳೆ, ಅವಳು ಯಾವುದೇ ಕಾರಣಕ್ಕೂ ನನ್ನ ಮನೆಗೆ ಸುಸಿಯಾಗಿ ಬರಬಾರ್ದು, ನನಗೆ ಅದಕ್ಕೆ ಆಗಬಾರ್ದು ಅವಳು ಅನ್ನೋದು ಅವಳ ಇಂಟೆನ್ಷನ್. ಜೊತೆಗೆ ಈ ಕಡೆ ಗೌರಿ ಬರ್ತಿದ್ದಾಗೆ ಹೊರಗಡೆ ಬಂದಂಥ ಮಂಗಳಮ್ಮಂಗೆ ಶಾಕ್ ಆಗುತ್ತೆ. ಏನಮ್ಮ ಇದು ಗೌರಿ ನಮ್ಮನೆಗೆ ಬಂದಿದ್ಯಾ, ಯಾಕೆ ಏನು ಅಂತ ಪ್ರಶ್ನೆ ಮಾಡ್ತಿದ್ರೆ, ಅಷ್ಟರಲ್ಲಿ ಇಡೀ ಮನೆಯವರು ಅಪ್ಪು ರಚನಾ ಸಮೇತ ಹೊರಗಡೆ ಬರ್ತಾರೆ. ನೋಡಿದ್ದೆ ಏನದು ಇವ್ರು ಯಾಕೆ ನಮ್ಮನೆಗೆ ಬಂದಿದ್ದಾರೆ ಅಂತ ಎಲ್ಲರೂ ಕೂಡ ಶಾಕ್ ಆಗ್ತಿದ್ರೆ, ಈ ಕಡೆ ಗೌರಿ ಏನೂ ಮಾತಾಡದೆ ಬಲಗಾಲಿಟ್ಟು ಆ ಮನೇನ ಪ್ರವೇಶ ಕೊಡ್ತಿದ್ದಾಳೆ. ಫೈನಲಿ ಅಪ್ಪು ಮನೆಗೆ ಗೌರಿಯ ಆಗಮನ ಆಗ್ತದೆ, ಬಲಗಾಲಿಟ್ಟು ಒಳಗಡೆ ಬರ್ತಿದ್ದಾಳೆ. ಸುಸಿಯಾಗಿ ಮುಂದೊಂದು ದಿನ ಕೂಡ ಬರ್ತಾಳೆ. ಬಟ್ ಅದು ಹೇಗೆ ಅನ್ನೋದನ್ನ ತಿಳ್ಕೊಬೇಕಾಗಿದೆ. ಬಟ್ ಇಲ್ಲಿ ಅವಮಾನ ಮಾಡಿದ್ದಾರೆ ಮಂಗಳಮ್ಮ, ಗೌರಿಗೆ ತುಂಬಾ ಮಾಡಿದ್ದಾರೆ. ಆದರೂ ಕೂಡ ಅದು ಎಲ್ಲವನ್ನ ಮರೆತು ಮಂಗಳಮ್ಮ ಅವ್ರ ಮನೆಗೆ ಗೌರಿ ಬಂದದ್ದು ಯಾಕೆ, ತನ್ನ ಮನೆಯವರಿಂದ ಆದಂಥ ಅವಮಾನಕ್ಕೆ ಸಾರಿ ಕೇಳ್ತಿದ್ದಾಗೆ ಹುಷಾರಿಲ್ದಿರೋ ಹುಡುಗಿ ಮನಸ್ಸಲ್ಲಿ ಇಷ್ಟು ಒಳ್ಳೆತನ ಇದೆ ಅನ್ನೋದು ಮಂಗಳಮ್ಮಂಗೆ ಅರ್ಥ ಆಗಿ ಇಂಥವಳೇ ನನ್ನ ಸೊಸೆ ಆಗಬೇಕು ಅನ್ನೋ ಆಸೆ ಹುಟ್ಟೇ ಬಿಡುತ್ತೆ. ಹಾಗಾದರೆ ಏನಾಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.